ಇದೇ ಸಂದರ್ಭದಲ್ಲಿ ಸ್ವಾಮೀಜಿಗಳನ್ನ ಯಾವುದೇ ಕಾರಣಕ್ಕೂ ಮುಟ್ಟಬಾರದು ಅಂತ ಹೇಳಿ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ಇವತ್ತು ಮಾತಾಡಿದರೆ, ಚುನಾವಣೆ ವೇಳೆ ಇದೇ ಸ್ವಾಮೀಜಿ ಬಳಿ ನೀವು ಹೋಗಿದ್ರಿ, ಸ್ವಾಮೀಜಿಗಳ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡಿದ್ದೀರಿ. ಚುನಾವಣೆ ಸಂದರ್ಭದಲ್ಲಿ ಇದೇ ಸ್ವಾಮೀಜಿ ಹತ್ರ ನೀವೆಲ್ಲರೂ ಕೂಡ ಹೋಗಿದ್ರಿ ಅಂತ ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತಾ ಇರುವಂತಹ ಆರ್ ಅಶೋಕ್ ಈಗ ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಅಂತ ಹೇಳ್ತಾ ಇದ್ರಿ ಅಂತ ಹೇಳಿ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರು. ಘೋಷಣೆ ಕೂಗಿದವರಿಗೆ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ನೀವು. ಹಿಂದೂಗಳಿಗೆ ನೋವಾದ್ರೆ ಕಾಂಗ್ರೆಸ್ನವ್ರಿಗೆ ಏನೂ ಆಗೋದಿಲ್ಲ, ಮುಸ್ಲಿಮರಿಗೆ ತೊಂದರೆ ಆದ್ರೆ ಮಾತ್ರ ತಕ್ಷಣ ಕ್ರಮ ಕೈಗೊಂಡು ಬಿಡ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಾಡಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿಯವರು ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ರೈತರಿಗೆ ಆಗ್ತಾ ಇರೋ ಅನ್ಯಾಯ, ವಕ್ಫ್ ಬೋರ್ಡಿನ ದಬ್ಬಾಳಿಕೆ, ಇದ್ರ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಕೆಲವು ಮಾತನ್ನ ಹೇಳಿದ್ದಾರೆ. ಅವರು ಅದೇನನ್ನ ಕಾನೂನು ಪ್ರಕಾರ ವಿರುದ್ಧ ಆಗಿದ್ರೆ ಅದನ್ನ ನಾನು ಕ್ಷಮೆ ಕೇಳ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಅಲ್ಲಿಗೆ ಮುಕ್ತಾಯ ಆಯಿತು. ಯಾವನೋ ಮತಾಂಧ ಮುಸ್ಲಿಂ ಹೋಗಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ಪೂರಕವಾಗಿ ಸರ್ಕಾರದ ಗೃಹ ಸಚಿವರಿಂದ ಹಿಡಿದು ಉಪಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ, ಅದು ಕಾವಿ ಹಾಕಿದ್ರು ಪರವಾಗಿಲ್ಲ ಯಾರಾದ್ರೂ ಅಂತ ಹೋಗಿ ಚುನಾವಣೆ ಬಂದಾಗ ಹೋಗಿ ಕಾಲ್ ಮುಗಿತಾ ಇದ್ರಲ್ಲ, ನೀವೇ ತಾನೇ ಹೋಗಿ ಕಾಲಕ್ಕೆ ಬಿದ್ದು ಏನು ಆಶೀರ್ವಾದ ಕೊಡಿ ಅಂತ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸಿದ್ದೀರಾ? ಸ್ವಾಮೀಜಿಗೆ ಅಟ್ಲೀಸ್ಟ್ ನೀರನ್ನ ಕೊಡ್ಬೇಕಲ್ಲನಪ್ಪ. ಬಿರಿಯಾನಿ ಕೊಟ್ಟು ಕಳಿಸಿದಿರಲ್ಲ ಅವ್ರಿಗೆಲ್ಲ. ಏನ್ ಮಾಡಿದ್ರು ಅವ್ರ ಮೇಲೆ? ಎಲ್ಲ ಸಮರ್ಥನೆ ಮಾಡಿದ್ರು, ಎಲ್ಲ ಮಂತ್ರಿಗಳು ಸಮರ್ಥನೆ ಮಾಡಿದ್ರಲ್ಲ. ಅವ್ರು ಹೇಳೇ ಇಲ್ಲ, ಹಂಗಂದೇ ಇಲ್ಲ, ಕೂಗೇ ಇಲ್ಲ ಅಂತ ಹೇಳಿ. ಹಿಂದೂಗಳಿಗೆ ಏನೇ ಕೆಟ್ಟದಾಗ್ಲಿ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಒಂಚೂರು ನೋವಾಗಲ್ಲ. ಕಾಂಗ್ರೆಸ್ ಅವ್ರ ಮೈ ಮೇಲೆ ಏನೋ ಒಂಚೂರು ಯಾರಾದ್ರೂ ಪಿನ್ ತಗೊಂಡು ಚುಚ್ಚಿದ್ರು ಕೂಡ ಇಮಿಡಿಯೇಟ್ ಆಗಿ ಅದಕ್ಕೆ ಮುಲಾಮು ಹಚ್ಚಿರ್ತಾರೆ. ಮುಲಾಮು, ಬ್ಯಾಂಡೇಜು, ಡಾಕ್ಟ್ರು ಎಲ್ಲ ಹೋಗಿ ನಿಂತ್ಕೊಂತಾರೆ. ಇದು ಇವತ್ತಿನ ಪರಿಸ್ಥಿತಿ. ಚಂದ್ರಶೇಖರ ಸ್ವಾಮೀಜಿ